ಸರ್ಕಾರಕ್ಕೆ ವಿರೋಧಿ ಸರ್ಕಾರಕ್ಕೆ ವಿಜಯಪುರ ಜಿಲ್ಲಾ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರವೇಶವನ್ನ ನಿರ್ಬಂಧನ ಮಾಡಿರ್ತಾರೆ. ಬಂಧುಗಳೇ, ಇಂಥ ಮಹಾನ್ ಸಂತರು ಸಮಾಜಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ಹಗಲು ರಾತ್ರಿ ಶ್ರಮಿಸಿರ್ತಕ್ಕಂಥ ಇಂಥ ಮಹಾನ್ ಸಂತರಿಗೆ ಅಪಮಾನ ಅಷ್ಟೇ ಅಲ್ಲ, ಸನಾತನ ಗೌರವಪೂರ್ವಿತ ಲವ್ ಜಿಹಾದಲ್ಲಿ ನಮ್ಮ ಸಹೋದರಿಯರ ಹತ್ಯೆಗಳಾದವು. ಅಂತವರಿಗೆ ನಿರ್ಬಂಧ ಹೇಳ್ತಾ ಇಲ್ಲ. ಅದೇ ಹೈದರಾಬಾದ್ ನಲ್ಲಿ ಇರ್ತಕ್ಕಂಥ ಅಜರುದ್ದೀನ್ ಓವೈಸಿ ಅವರು ಹಿಂದೂ ಧರ್ಮದ ವಿರುದ್ಧ ಇವತ್ತು ನಮಗೆ ಒಂದು ಏನು ಕೆಟ್ಟ ಭಾವನೆ ಬರತೈತೆ ಅಂತಂದ್ರೆ, ನಾವೇನು ಭಾರತ ದೇಶದಾಗ ಅದೀವೋ ಏನು ಪಾಕಿಸ್ತಾನದಾಗ ಅದೀವೋ ಅನ್ನೋದು ತಿಳಿಲಾರ್ದಂಗೆ ಆಗೈತಿ. ಅಂಥ ಒಂದು ದುಷ್ಕಾರ್ಯವನ್ನು ಈಗಿನ ಸರ್ಕಾರ ಮಾಡ್ತಾ ಇರುವಂಥದ್ದನ್ನು ನೋಡಿದ್ರೆ ಇನ್ನು ನನಗೆ ಯಾಕಂತಂದ್ರೆ ದಿಟ್ಟವಾಗಿ ಧೈರ್ಯವಾಗಿ ಮಾತಾಡುವಂಥ ಸನ್ಯಾಸಿಗಳು ಕರ್ನಾಟಕದಲ್ಲೆಲ್ಲ ಅಖಂಡ ಭಾರತದೊಳಗೆ ಇರುವಂಥ ಇಬ್ಬರು ಸ್ವಾಮಿಗಳು, ಒಬ್ರು ಯೋಗಿ ಆದಿತ್ಯನಾಥ, ಎರಡನೇವರು ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳು. ಅವ್ರು ಯಾವುದೇ ಲಾಲಸಿಗೆ ಯಾವುದೇ ಆಸೆಗೆ ಅವಾಗ ಕರ್ನಾಟಕ ಮುಖ್ಯಮಂತ್ರಿ ಒಂದು 5 ಕೋಟಿ ರೂಪಾಯಿ ಹಾಕ್ತಾನಂತ ಅವನ ಪರವಾಗಿ ಮಾತಾಡುವಂಥದ್ದಿಲ್ಲ. ಅವ್ರದ್ದು ಏನಿದ್ರು ಅವ್ರ ಕಣದೊಳಗೆ ರಕ್ತದ ಕಣದಲ್ಲಿ ಅವ್ರ ಹಿಂದುತ್ವ ಒಂದೇ ತುಂಬದ, ದೇಶವಾಸಿಗಳ ಅಭಿವೃದ್ಧಿ ಮಾತ್ರ ತುಂಬೆದನ್ನುವಂಥದ್ದನ್ನ ಕರ್ನಾಟಕ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನು ನಿರಂತರವಾಗಿ ಅವರು ಅನುಸರಿಸ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಒಬ್ಬ ರಾಷ್ಟ್ರೀಯ ಸಂತ, ಒಬ್ಬ ರಾಷ್ಟ್ರೀಯ ವಿಚಾರಧಾರೆ ಇರುವಂಥ, ಹಿಂದೂ ಧರ್ಮದ ಪ್ರತಿಪಾದನೆ ಮಾಡ್ತಾ ಇರುವಂಥ, ರೈತರ ಪರವಾಗಿ ನಿಲ್ಲುವಂಥ ಪರಮ ಪೂಜ್ಯ ಕಾಡಸಿದ್ದೇಶ್ವರ ಕನೇರಿ ಮಠದ ಸ್ವಾಮೀಜಿಯವರನ್ನು ಕಾಂಗ್ರೆಸ್ ಸರ್ಕಾರ ಬಹಳ ದೊಡ್ಡ ಅವಮಾನ ಮಾಡಿದೆ, ಅಪಮಾನ ಮಾಡಿದೆ. ಇದು ಕನೇರಿ ಪೂಜ್ಯರಿಗೆ ಅವಮಾನ ಅಲ್ಲ, ಇಡೀ ಸಂತ ಸಮಾಜಕ್ಕೆ ಅವಮಾನ ಮಾಡಿದ್ದಾರೆ.